ಎಲ್ಲರನ್ನೂ ನಮ್ಮ ನಿಸರ್ಗ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗೆ ಸ್ವಾಗತಿಸುತ್ತಾ, ಇವತ್ತು ನಮ್ಮಲ್ಲಿ ಮಾಡುವಂತಹ ಆರೋಗ್ಯಕರವಾದಂತಹ ಲಡ್ಡುಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಡ್ರೈ ಫ್ರೂಟ್ಸ್ ಲಡ್ಡು. ಇದರಲ್ಲಿ ಯಾವುದೇ ಸಿಹಿನ ಹಾಕಿಲ್ಲ, ಅಂದರೆ ಬೆಲ್ಲ ಸಕ್ಕರೆ ಅಂಥದ್ದು ಹಾಕಿಲ್ಲ. ಬರೀ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡು ಜೇನುತುಪ್ಪ ಮತ್ತು ತುಪ್ಪವನ್ನು ಹಾಕಿ ಮಾಡಿರೋವಂಥ ಲಡ್ಡು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನೀಗ ಹೇಳೋವಂಥ ಎಲ್ಲ ಲಡ್ಡು. ಇದು ಬಂದು ಸಿರಿಧಾನ್ಯದ ಲಡ್ಡು. ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸನ್ನು ಮಾತ್ರ ಹಾಕಿ ಮಾಡಿರೋವಂಥದ್ದು. ಶುಗರ್ ಪೇಷಂಟು ಸಹ ಇದನ್ನು ತಿನ್ಬೋದು ಅಂಥದ್ದನ್ನು ಮಾಡಿದ್ದೀವಿ. ಜೊತೆಗೆ ಇದೇ ಸಿರಿಧಾನ್ಯವನ್ನು ಯೂಸ್ ಮಾಡಿ ಯಾರು ಸ್ವೀಟ್ ತುಂಬ ಇಷ್ಟಪಡ್ತಾರೋ ಅವರಿಗೆ ಬೆಲ್ಲದ ಪಾಕ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿರೋವಂಥ ಲಡ್ಡು ಇದೆ. ಇದು ಬಂದು ಬೆಲ್ಲದ ಪಾಕ ಡ್ರೈ ಫ್ರೂಟ್ಸ್ ಸಿರಿಧಾನ್ಯದ ಲಡ್ಡು. ಇದು ಬಂದು ಶೇಂಗಾ ಲಡ್ಡು, ಅಂದರೆ ಕಡಲೆ ಬೀಜದಿಂದ ಮಾಡಿರೋವಂಥದ್ದು. ಇದಕ್ಕೂ ಹಾಗೆಯೇ ಕಡಲೆ ಬೀಜದ ಜೊತೆಗೆ ಜೇನುತುಪ್ಪ ಮತ್ತು ತುಪ್ಪವನ್ನು ಹಾಕಿ ಮಾಡಿದ್ದೀವಿ. ಇದು ನುಗ್ಗೆ ಸೊಪ್ಪಿನ ಲಡ್ಡು. ನುಗ್ಗೆ ಸೊಪ್ಪಿನ ಲಡ್ಡು ಹೇಗೆ ಮಾಡೋದು ಅಂತಲೂ ವಿಡಿಯೋದಲ್ಲಿ ಹಾಕಿದ್ದೀವಿ. ಈಗ ನಾನು ಉಂಡೆ ಮಾಡ್ತಾ ಇರೋದು ಆರೋಗ್ಯಕರವಾದಂತಹ ನಮ್ಮ ಮೂಳೆಯನ್ನು ಕಾಪಾಡುವಂತಹ ಎಳ್ಳಿನ ಲಡ್ಡು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಎಳ್ಳಿನ ಲಡ್ಡು, ನುಗ್ಗೆ ಸೊಪ್ಪಿನ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಶೇಂಗಾ ಬೀಜದ ಲಡ್ಡು, ಸಿರಿಧಾನ್ಯದ ಲಡ್ಡು ಅಂತ 5 ಥರದ ಲಡ್ಡುಗಳನ್ನು ಮಾಡಿ ನಾವು ಬೇಕು ಅನ್ನೋರಿಗೆ ಕೊಡ್ತಾಯಿದ್ದೀವಿ. ವೀಡಿಯೋಸ್ ಎಲ್ಲನೂ ಡೀಟೈಲಾಗಿ ನಾನು ನಮ್ಮ ನಿಸರ್ಗ ಕ್ರಿಯೇಷನ್ಸಲ್ಲಿ ಹಾಕಿದ್ದೀನಿ. ನೀವು ಆದರೆ ಮಾಡಿ ಮನೆಯಲ್ಲಿ, ಇಲ್ಲ ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ನನ್ನ ಹತ್ರ ಆರ್ಡರ್ ಮಾಡಿದರೆ ನಾನು ಮಾಡಿಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ.